ಇನ್ನು ಸಿದ್ದರಾಮಯ್ಯ ತಮ್ಮ ಸಿದ್ಧಾಂತಕ್ಕೆ ಮೊದಲಿಂದಲೂ ಕೂಡ ಬದ್ಧವಾಗಿರುವಂಥವ್ರು. ಇದ್ರ ಜೊತೆಗೆ ಅವರ ಸಿದ್ಧಾಂತಗಳು ನಿಲುವುಗಳ ಬಗ್ಗೆ ಸಾಕಷ್ಟು ಚರ್ಚೆ ಸಾರ್ವಜನಿಕವಾಗೂ ಕೂಡ ಆಗಿದೆ. ಅದರ ಮುನ್ನೆ ಅಭಿಮಾನಿಯವರು ಅಥವಾ ಸಾರ್ವಜನಿಕರವರು ದೇವರ ಒಂದು ಫೋಟೋವನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರು ಆ ಫೋಟೋವನ್ನು ಸ್ವೀಕರಿಸಲಿಲ್ಲ. ಈಗ ಅದೇ ವಿಚಾರವನ್ನು ಬಿಜೆಪಿ ಟ್ವೀಟ್ ಮಾಡಿದೆ. ಜೊತೆಗೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಅನ್ನುವಂಥ ಟ್ವೀಟನ್ನು ಕೂಡ ಅಥವಾ ಆ ರೀತಿಯಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಈಗ ಇದೇ ವಿಚಾರವಾಗಿ ವಿಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಹೊಸದೊಂದು ಸಮರ ವೇದಿಕೆಯಾಗಿ ಮಾರ್ಪಡ್ತಾ ಇದೆ. ಹಿಂದೂ ದೇವರುಗಳನ್ನ ಕಂಡ್ರೆ, ರಾಮನ್ ಕಂಡ್ರೆ, ಕೃಷ್ಣನ್ ಕಂಡ್ರೆ ಆಗದೇ ಇಲ್ಲ ಅವ್ರಿಗೆ. ರಾಘವೇಂದ್ರ ಸ್ವಾಮಿ ಫೋಟೋ ತಿರಸ್ಕರಿಸಿದ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಡೆಗೆ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಆಕ್ರೋಶ. ಸಿಎಂಗೆ ಟೋಪಿ ಕಂಡ್ರೆ ಖುಷಿ, ಬಿಜೆಪಿ ನಾಯಕರು ಬೆಂಕಿ. ಅವರಿಗೆ ಟೋಪಿ ಕಂಡ್ರೆ ಮಾತ್ರ ಖುಷಿ. ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸೆಕ್ಯುಲರಿಸಂ ಬರೀ ದ್ವೇಷ. ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಎಷ್ಟು ಖಡಕ್ಕೋ ತಮ್ಮ ಸಿದ್ಧಾಂತದಲ್ಲೂ ಅಷ್ಟೇ ಖಡಕ್. ಆದರೆ ದೇವರ ಮೇಲೆ ನಂಬಿಕೆ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿ ವಿವಾದಕ್ಕೆ ಕಾರಣರಾಗ್ತಾನೆ ಇರ್ತಾರೆ. ಈ ಹಿಂದೆಯೂ ಸಿದ್ದರಾಮಯ್ಯ ಕುಂಕುಮ ಹಚ್ಚೋದಿಲ್ಲ, ಅವರಿಗೆ ಭಕ್ತಿ ಇಲ್ಲ ಎಂಬ ಮಾತುಗಳು ಕೇಳಿ ಬಂದಿದ್ವು. ಆವಾಗ್ಲೂ ನಾನು ನಾಸ್ತಿಕನಲ್ಲ ಆಸ್ತಿಕ ಅಂತಾನೂ ಹೇಳಿದ್ರು. ಇದೀಗ ಸಿದ್ದರಾಮಯ್ಯಗೆ ಅಭಿಮಾನಿಯೊಬ್ಬ ರಾಘವೇಂದ್ರ ಸ್ವಾಮಿ ಫೋಟೋ ಕೊಟ್ಟಿದ್ದನ್ನ ತಿರಸ್ಕಾರ ಮಾಡಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಬೆಂಗಳೂರಿನಲ್ಲಿ ಸಾರ್ವಜನಿಕರಿಂದ ಮನವಿ ಪತ್ರ ಸ್ವೀಕರಿಸುವ ವೇಳೆ ಅಭಿಮಾನಿಯೊಬ್ಬ ಸಿಎಂ ಸಿದ್ದರಾಮಯ್ಯಗೆ ರಾಘವೇಂದ್ರ ಸ್ವಾಮಿ ಫೋಟೋ ಕೊಡೋಕೆ ಮುಂದಾಗ್ತಾನೆ. ಖುದ್ದು ಸಿದ್ದರಾಮಯ್ಯಗೆ ಕೊಡಬೇಕು ಅಂತಾನೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನ ತಂದಿದ್ದ. ಆದ್ರೆ ಫೋಟೋವನ್ನ ಸ್ವೀಕಾರ ಮಾಡದೆ ತಿರಸ್ಕರಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಫೋಟೋ ಬಿಟ್ಟು ಚಾಣಕ್ಯನ ಕುರಿತಾದ ಪುಸ್ತಕವನ್ನ ಮಾತ್ರ ಸಿಎಂ ಸಿದ್ದರಾಮಯ್ಯ ಸ್ವೀಕರಿಸಿದ್ರು. ಸಿದ್ದರಾಮಯ್ಯ ಅವರ ಈ ನಡೆಯನ್ನ ಖಂಡಿಸಿರೋ ರಾಜ್ಯಸಭಾ ಸದಸ್ಯ ಜಗ್ಗೇಶ್, ರಾಯರನ್ನ ಅಪಮಾನಿಸಿದವರು ಯಾರು ಉದ್ಧಾರ ಆದ ಇತಿಹಾಸವೇ ಇಲ್ಲ ಅಂದಿದ್ದಾರೆ. ರಾಯರನ್ನ ಅಪಮಾನ ಮಾಡಿದವರು ಯಾರು ಉದ್ಧಾರ ಆದ ಇತಿಹಾಸವೇ ಇಲ್ಲ. ರಾಯರ ಸಣ್ಣ ಕೃಪೆ ನಮ್ಮ ಮೇಲೆ ಬೀಳಲಿ ಎಂದು ಕೋಟ್ಯಾಂತರ ಭಕ್ತರಿಂದ ಜಪ ತಪ ವೈರಾಗ್ಯ ಉಪವಾಸದಿಂದ ಸೇವೆ ಮಾಡುತ್ತಾರೆ. ಭಕ್ತಿಯಿಂದ ಬಂದದ್ದು ಹೀಗೆ ತಿರಸ್ಕರಿಸಿದ ಪ್ರಥಮ ವ್ಯಕ್ತಿಯನ್ನು ನಾನು ನನ್ನ ಬದುಕಲ್ಲಿ ಕಂಡದ್ದು. ರಾಯರಿದ್ದಾರೆ, ಎದ್ದು ಬರುತ್ತಾರೆ, ಕಾಯಬೇಕು. ಜೈ ಹಿಂದ್. ಸಿದ್ದರಾಮಯ್ಯಗೆ ದೇವರನ್ನ ಕಂಡ್ರೆ ಆಗಲ್ಲ, ಟೋಪಿ ಕಂಡ್ರೆ ಮಾತ್ರ ಖುಷಿ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯ ಬಟ್ ಕಂಡ್ರೆ, ನಾಮ ಕಂಡ್ರೆ, ಹಿಂದೂ ದೇವರುಗಳನ್ನ ಕಂಡ್ರೆ, ರಾಮನ್ ಕಂಡ್ರೆ, ಕೃಷ್ಣನ್ ಕಂಡ್ರೆ ಆಗದೇ ಇಲ್ಲ ಅವ್ರಿಗೆ ಟೋಪಿ ಕಂಡ್ರೆ ಮಾತ್ರ ಖುಷಿ. ಟೋಪಿ ನೋಡ್ತಾ ಇದ್ದಂಗೆ ಓಹೋ ಆನಂದವೇ ಆನಂದ ಅವ್ರಿಗೆ. ಹಿಂದೂಗಳಿಗೆ ಅವ್ರಿಗೆ ಒಂದು ರೀತಿ ಅವಹೇಳನ ಮಾಡದೆ ಅವರು ಟಿಪ್ಪು ಜಯಂತಿ ಮಾಡಿದ್ರು. ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ದ್ವೇಷ ಭಾವನೆಯನ್ನೇ ಅವರು ಪ್ರಕಟಗೊಳಿಸಿದ್ದಾರೆ. ಅದು ಅವರು ಅದಕ್ಕೆ ಕೊಡುವ ಪರಿಭಾಷೆ ಸೆಕ್ಯುಲರಿಸಂ. ಅವರ ದೃಷ್ಟಿಯಲ್ಲಿ ಸೆಕ್ಯುಲರಿಸಂ ಅಂದರೆ ಬರೀ ದ್ವೇಷ. ರಾಘವೇಂದ್ರ ಸ್ವಾಮಿಯ ಫೋಟೋವನ್ನ ಸಿಎಂ ತಿರಸ್ಕಾರ ಮಾಡಿರೋದು ಬಿಜೆಪಿ ನಾಯಕರಿಗೆ ಅಸ್ತ್ರ ಕೊಟ್ಟಂತಾಗಿದೆ. ರಾಜಕೀಯ ಜಟಾಪಟಿಯು ಜೋರಾಗಿಯೇ ನಡೀತಾ ಇದೆ. ಈರಣ್ಣ, ಟಿವಿ9 ಬೆಂಗಳೂರು.